ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ ಏಷ್ಯಾ ವಿಭಾಗದ ಅಧ್ಯಕ್ಷರಾಗಿ ಕನ್ನಡಿಗ ಹಾಗೂ ಕಾಂಗ್ರೆಸ್ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜ್ ಆಯ್ಕೆಯಾಗಿದ್ದಾರೆ. ಫಿಲಿಪೈನ್ಸ್ ರಾಜಧಾನಿ ಮನಿಲಾದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಗೋವಿಂದರಾಜು ಅಧಿಕಾರವನ್ನು ಸ್ವೀಕರಿಸಿದರು. ಫಿಬಾ ಏಷ್ಯಾ ಅಧ್ಯಕ್ಷರಾಗಿದ್ದಂತ ಶೇಖ್ ಅಲ್ತಾನಿ ಗೋವಿಂದರಾಜ್ ಅವರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು. ಸದ್ಯ ಶೇಖ್ ಅಲ್ತಾನಿ ವಿಶ್ವ ಫಿಬಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಫಿಬಾ ಏಷ್ಯಾ ಅಧ್ಯಕ್ಷರಾಗಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸ್ತಾ ಇರುವಂತ ಮೊದಲ ಕನ್ನಡಿಗ ಹಾಗೂ ಭಾರತೀಯ ಎಂಬ ಖ್ಯಾತಿಗೆ ಗೋವಿಂದರಾಜ್ ಭಾಜನರಾದರು. ಏಷ್ಯಾದ 44 ದೇಶಗಳು ಈ ಸಂಸ್ಥೆಯ ಸದಸ್ಯರಾಗಿರುವಂಥದ್ದು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಇತರ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳನ್ನು ಒಳಗೊಂಡಿದೆ. ಕುತಾರ್ ಅಂದರೆ ಇಲ್ಲಿ ಬಹ್ರೇನ್, ಜಪಾನ್, ಕತಾರ್ ಕೂಡ ಇದೆ. ಚೀನಾ ಮತ್ತು ಫಿಲಿಪೈನ್ಸ್ನ ಅತಿರಥರುಗಳಿದ್ರೂ ಕೂಡ ಗೋವಿಂದರಾಜ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿರುವಂಥ ಗೋವಿಂದರಾಜ್ ಅವರು ಬಾಸ್ಕೆಟ್ಬಾಲ್ ಆಟಗಾರರು ಕೂಡ ಆಗಿದ್ರು. ಭಾರತದಲ್ಲಿ ಬಾಸ್ಕೆಟ್ಬಾಲ್ ಬೆಳವಣಿಗೆಗೆ ಇವರು ಕೊಟ್ಟಿರುವಂಥ ಕೊಡುಗೆ ಅಪಾರ. IPL ಮಾದರಿಯಲ್ಲಿ ಇಂಡಿಯನ್ ಬಾಸ್ಕೆಟ್ಬಾಲ್ ಲೀಗ್ ಅನ್ನ ಕೂಡ ಹುಟ್ಟು ಹಾಕಿದ್ರು ಗೋವಿಂದರಾಜು. ಫಿಬಾ ಏಷ್ಯಾ ವಿಭಾಗದ ಅಧ್ಯಕ್ಷರಾಗಿ ಗೋವಿಂದರಾಜ್ ಅವರು ಆಯ್ಕೆ ಆಗಿದ್ದಾರೆ. ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥವರು ಈಗ ಈ ಏಷ್ಯಾ ಕಾಂಟಿನೆಂಟನ್ನು ಒಂದು ಅತ್ಯುನ್ನತ ಹುದ್ದೆಗೆ ಏರಿದಂತಾಗಿದೆ ಕ್ರೀಡೆಯ ವಿಭಾಗದಲ್ಲಿ.